ಬೇಕೇ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ಏನೇ ಬರಲಿ ಒಗ್ಗಟ್ಟಿರಲಿ ಏನೇ ಬರಲಿ ಒಗ್ಗಟ್ಟಿರಲಿ ಗೋವಿಂದ ಆರಂಭಿಸಿ ಏನೇ ಬರಲಿ ಒಗ್ಗಟ್ಟಿರಲಿ ಏನೇ ಬರಲಿ ಒಗ್ಗಟ್ಟಿರಲಿ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ರೈತರನ್ನು ಕಡೆಗಣಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ ರೈತರನ್ನು ಕಡೆಗಣಿಸುವ ರಾಜ್ಯ ಸರ್ಕಾರಕ್ಕೆ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್. ಕೆಎಂಎಫ್ನವರು 20 ಕ್ವಿಂಟಲ್ ಖರೀದಿ ಮಾಡ್ತಕ್ಕಂಥದ್ದನ್ನು ಬಿಟ್ಟು ಹೊರಗೆ ಯಾವುದೇ ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿಲ್ಲ. ಹಲವಾರು ಬಾರಿ ಜಿಲ್ಲಾ ಆಡಳಿತದ ಮೂಲಕ ಖರೀದಿ ಕೇಂದ್ರಗಳನ್ನ ಪ್ರಾರಂಭ ಮಾಡಿಲ್ಲ. ರೈತರು ಈಗಾಗಲೇ ಸಾಕಷ್ಟು ಒಂದು 50% ಗೋವಿನ ಜೋಳವನ್ನು ಕಡಿಮೆ ಬೆಲೆಯಲ್ಲಿ ಧಾನ್ಯಗಳಿಗೆ ಭಾರಿ ಕಡಿಮೆ ಬೆಲೆ ಇರೋದ್ರಿಂದ ರೈತರಿಗೆ ಅನ್ಯಾಯ ಆಗ್ತಾ ಇದೆ. ಕೂಡಲೇ ಆ ಖರೀದಿ ಕೇಂದ್ರಗಳನ್ನು ತೆರಿಬೇಕನ್ನುವಂಥ ಒತ್ತಾಯ ಹೇಳಲಿಕ್ಕೆ ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೆ ಒತ್ತಾಯ ಕೈ ನಾವು ಇಲ್ಲಿ ಬಂದಿದ್ದೇವೆ. ರೈತರ ಹೋರಾಟಕ್ಕೆ ರೈತರ ಹೋರಾಟಕ್ಕೆ ರೈತರ ಹೋರಾಟಕ್ಕೆ ರೈತರ ಬೆಳೆಗಳಿಗೆ ಬೇಕೇ ಬೇಕು. ರೈತರ ಬೆಳೆಗಳಿಗೆ ರೈತರನ್ನು ಪರಿಗಣಿಸುವ ಸರ್ಕಾರಕ್ಕೆ ಸರ್, ಈಗಾಗಲೇ ಈ ವರ್ಷ ತಮಗೆಲ್ಲರಿಗೂ ಗೊತ್ತಿದ್ದಂಗೆ ಮುಂಗಾರಿ ಒಳಗಿನ ಬೆಳೆಗಳೆಲ್ಲ ಭಾರಿ ಮಳೆಗೆ ಹಾನಿಯಾಗಿದ್ದಂತ ತಾವು ನೋಡಿ. ಕೊನೆಯದಾಗಿ ಒಂದು ಸ್ವಲ್ಪ ಬೆಳೆ ಬಂದಿರುವಂಥದ್ದು ಇವತ್ತು ಗೋವಿನ ಜೋಳ. ಆ ಗೋವಿನ ಜೋಳ ಬೆಂಬಲ ಬೆಲೆ ಖರೀದಿ ಮಾಡಲಿ ಅಂತೇಳಿ ಸರ್ಕಾರದ ವಿರುದ್ಧ ಹೋರಾಟಗಳು ರಾಜ್ಯವ್ಯಾಪಿ ನಡೆದು ಕೊನೆಯದಾಗಿ ತಾವು ಘೋಷಣೆ ಮಾಡಿದರು 50 ಕ್ವಿಂಟಲ್ ಪ್ರತಿಯೊಬ್ಬ ಖಾತೆಯಿಂದ ಖರೀದಿ ಮಾಡ್ತೇವೆ ಅಂತೇಳಿ. ಇನ್ನೂವರೆಗೂ ಕೂಡ ರಾಜ್ಯದಲ್ಲಿ ಖರೀದಿ ಕೇಂದ್ರಗಳು ಪ್ರಾರಂಭವಾಗಿಲ್ಲ. ರೈತರು ಕಡಿಮೆ ಬೆಲೆಗೆ ಇವತ್ತು ದೊಡ್ಡ ಹಾನಿ ಅನುಭವಿಸಿ ಕಡಿಮೆ ಬೆಲೆಗೆ ಮಾರುವಂಥ ಪರಿಸ್ಥಿತಿ ಬಂದಿದೆ. ಕೂಡಲೇ ರಾಜ್ಯ ಸರ್ಕಾರ ಈ ಇರ್ತಕ್ಕಂಥ ಗೋವಿನ ಜೋಳವನ್ನು ಬೆಂಬಲ ಬೆಲೆಯೊಳಗೆ ಎಲ್ಲ ಕಡೆ ಖರೀದಿ ಕೇಂದ್ರ ತೆರೆದು ಖರೀದಿ ಪ್ರಾರಂಭಿಸಬೇಕನ್ನುವಂಥ ಒತ್ತಾಯ ಇದೆ. ಅದಲ್ಲದೆ ಖರೀದಿ ಕೇಂದ್ರಗಳು ನಿರಂತರವಾಗಿರ್ಬೇಕು. ಈಗ ನೆಕ್ಸ್ಟ್ ಕಡಲೆ ಬೆಳೆ ಬರ್ತಾ ಇದೆ. ಆ ಕಡಲೆ ಬೆಳೆಯನ್ನು ಕೂಡ ಖರೀದಿ ಮಾಡಲಿಕ್ಕೆ ನಿರಂತರವಾದ ಬೆಂಬಲ ಬೆಲೆ ಖರೀದಿ ಕೇಂದ್ರಗಳು ಇರಬೇಕು. ಈಗ ಪರಿಹಾರ ನೀಡುವಲ್ಲೇ ಏನು ತಾವು ಮುಂಗಾರಿ ಒಳಗೆ ಹಾನಿಯಾದದಕ್ಕೆ ಏನು ಪರಿಹಾರ ಕೊಟ್ರಿ, ರೈತರಿಗೆ ಎಲ್ಲಿ ಕೂಡ ಸಂಪೂರ್ಣವಾಗಿ ಪರಿಹಾರ ಮುಟ್ಟಿಲ್ಲ. ನೀವೆಲ್ಲಿ 100 ಕೋಟಿ 500 ಕೋಟಿ ಕೊಟ್ಟಿವಿ ಅಂತ ಹೇಳಿರಿ, ಆದರೆ ಹೆಚ್ಚು ಜನರಿಗೆ ಮುಟ್ಟಿಲ್ಲ. ಏನು ಲೋಪ ಆಗಿದೆ ಅನ್ನೋದಂಥದ್ದನ್ನು ಸರ್ಕಾರ ನೋಡಬೇಕು. ಯಾರಿಗೆ ನಿಜವಾಗ್ಲೂ ಹಾನಿಯಾಗಿರ್ತಕ್ಕಂಥ ರೈತರಿಗೆ ಮುಟ್ಟಿಲ್ಲ, ಆ ಪರಿಹಾರವನ್ನು ದೊರಕಿಸಿಕೊಡುವಂಥದ್ದನ್ನು ಸರ್ಕಾರ ಮಾಡಬೇಕು. ಮತ್ತು ಇವತ್ತೇನು ನೀವು ಪರಿಹಾರಗಳನ್ನು ನೀಡಕತ್ತೀರಿ ಇವೆಲ್ಲ ಭಾಳ ಹಳೆ ಪದ್ಧತಿಯೊಳಗಿರುವಂಥವು. NDRF ಆ್ಯಂಡ್ SDRF ಪರಿಹಾರಗಳು 10 ವರ್ಷದ ಹಿಂದಿನ ನಿಯಮಗಳು. ಇವತ್ತು ಭಾಳ ಹಣದುಬ್ಬರ ಹೆಚ್ಚಾಗೈತಿ. ಇವತ್ತು ಹಣ ಒಂದು 100 ರೂಪಾಯಿ 10 ರೂಪಾಯಿ ಬೆಲೆ ಬಂದೈತಿ. ಆ ದಿಕ್ಕಿನೊಳಗೆ ಇವತ್ತು ನಮಗೆ ನೀವೇನು 60,000 ಇತ್ತು 65,000 ಕೊಡ್ಬೇಕು. ಇವತ್ತು ಒಬ್ಬ ಖಾತೆದಾರಿಗೆ 65,000 ಹೆಕ್ಟರಿಗೆ ಕೊಡಬೇಕು. ಆ ದಿಕ್ಕಿನೊಳಗೆ ಬದಲಾವಣೆ ಮಾಡಬೇಕು ಅನ್ನುವಂಥ ಒತ್ತಾಯಗಳನ್ನು ನಾವು ಮಾಡ್ತೀವಿ. ಸರ್, ಇವತ್ತು ಸರ್ಕಾರಗಳು ಬರ್ತಾವ ಹೋಗ್ತಾವ, ರೈತರ ಬಗ್ಗೆ ಕೇವಲ ಪೇಪರ್ ಹೇಳಿಕೆ ಹೇಳೋದು ಹೊರತು ಮಾಡ್ತೇವೆ ಹೊರತು ಇವತ್ತು ರೈತರ ಬಗ್ಗೆ ಕಾಳಜಿ ಇಲ್ಲ. ಉದಾಹರಣೆಗೆ ಇವತ್ತು ಗೋವಿನ ಜೋಳ ಖರೀದಿ ಮಾಡ್ತೇನೆ ಅಂತೇಳಿ ಖರೀದಿ ಕೇಂದ್ರ ತೆಗಿತೇನೆ ಅಂತ ಹೇಳಿ ಸರ್ಕಾರ ಏನು ಸಿದ್ದರಾಮಯ್ಯ ಸರ್ಕಾರ ಹೇಳಿತ್ತು. ಇವತ್ತು ಅದಕ್ಕೆ ಕಡಿವಾಣ ಹಾಕಿದೆ. ಕಡಿವಾಣ ನನಗೇನು KMF ಖರೀದಿ ಮಾಡ್ತೇವೆ ನಾವು. ಒಂದು ಉತ್ತಾರಕ್ಕೆ ಒಂದು ಪಯಣಿಗೆ 20 ಕ್ವಿಂಟಲ್ ಅಂದ್ರೆ 20 ಕ್ವಿಂಟಲ್ ಅಷ್ಟೇ ಒಬ್ಬ ರೈತ ಖರೀದಿ ಬೆಳಿತಾನ. ಅದು ನಿಂತದ್ದು, ಅದು ಸದ್ಯಕ್ಕೆ ಇವತ್ತು ನಿಲ್ಲಿಸ್ಬಿಟ್ಟಾರ. ಆ ಕಾರಣಕ್ಕಾಗಿ ಸರ್ಕಾರ ಹೇಳಿಕ್ಕೆ ಇಷ್ಟಪಡ್ತೀವಿ, ರೈತ ಬೆಳೆದಂಥ ಯಾವುದೇ ಗೋವಿನ ಜೋಳ ಇರ್ಬೋದು KMF ಅನ್ನು ಬಂದ್ ಮಾಡಿ ಇವತ್ತು ಖರೀದಿ ಕೇಂದ್ರ ಅದಾವೆ. ಉದ್ದು ಮತ್ತು ಹಸಿರು ಖರೀದಿ ಕೇಂದ್ರ ಹಳ್ಳಿಗಿದ್ದು ಅಲ್ಲಿ ಖರೀದಿ ಕೇಂದ್ರದ ಮೂಲಕನೇ ಖರೀದಿ ಮಾಡಬೇಕು. ರೈತರು ಬೆಳೆದಂಥ ಯಾವುದೇ ಬೆಳೆ ಇರಲಿ, ಇವತ್ತು ನಾಳೆ ಬರ್ತದೆ ಕಡ್ಲಿ ಬೆಳೆ ಬರ್ತದೆ. ಆ ಕಡ್ಲಿ ಬೆಳೆ ಇವತ್ತು ರೈತಕ್ಕೆ ಮತ್ತೆ ರೈತ ರಸ್ತೆಗೆ ಬಿದ್ದು ಹೋರಾಟ ಮಾಡ್ಬೇಕಾಗೈತೆ, ಖರೀದಿ ಕೇಂದ್ರ ತೆಗಿರಪ್ಪ ಅಂತ. ಆಗ ಈಗಲೇ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಕೂಡಲೇ ಈ ಗೋವಿನ ಜೋಳದ ಜೊತೆ ಗೋವಿನ ಜೋಳವನ್ನು ಖರೀದಿ ಕೇಂದ್ರದಲ್ಲಿ ಖರೀದಿ ಮಾಡುವ ಮೂಲಕ ಮುಂದಿನ ದಿನಗಳಲ್ಲಿ ಕಡ್ಲಿಯನ್ನು ಖರೀದಿ ಮಾಡುವ ಮೂಲಕ ರೈತರಿಗೆ ಬೆನ್ನೆಲುಬಾಗಿ ನಿಂದಿರಬೇಕಂತ ಹೇಳಿ ಇಷ್ಟಪಡ್ತೀನಿ. ಜೊತೆಗೆ ಸರ್ಕಾರ ಇವತ್ತು ಕಿವಿ ಇದ್ರೂ ಕೂಡ ಆಗಿದೆ, ಕೂಡಲೇ ಇವತ್ತು ಕೇಳಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ರೈತರು ಇವತ್ತು ತಮ್ಮ ಮೇಲೆ ಬೀಳೋದ್ರಲ್ಲಿ ಸಂದೇಹವಿಲ್ಲ. ರಸ್ತೆ ರೋಕೋ ಮಾಡುವ ಮೂಲಕ ಆಗ್ಬೋದು, ಮುಂದೆ ವಿಧಾನಸೌಧ ಕೆಲಸ ತಮ್ಮ ಕೊಳಬಟ್ಟಿ ಇಡುವಂಥ ಕೆಲಸ ಮಾಡಲಿಕ್ಕೆ ರೈತ ಸಿದ್ಧನಿದ್ದಾನೆ. ಇದನ್ನು ಕೇರ್ಫುಲ್ ಆಗಿ ನೋಡ್ಕೋಬೇಕು. ಇದಕ್ಕೆ ಏನೇ ಜವಾಬ್ದಾರಿ ಇದ್ರೂ ರಾಜ್ಯ ಸರ್ಕಾರ ಅಂತ ಹೇಳಿಕೆ ಇಷ್ಟಪಡ್ತೀನಿ ಸರ್.
ಬೆಂಬಲ ಬೆಲೆ ಸಲ ಖರೀದಿ ಮಾಡ್ತಾನೆ ಅಂತೇಳಿ ಸರ್ಕಾರ ಆಶ್ವಾಸನೆ ಕೊಟ್ಟಿತ್ತು. ಇವತ್ತು ಅದನ್ನು ಸುಳ್ಳಾಗಿದೆ. ನಮ್ಮ APMC ಇಂದನೇ ನಮ್ಮ ಗೋವಿನ ಜೋಳವನ್ನು ಖರೀದಿ ಮಾಡೋ ಕೇಂದ್ರವನ್ನು ಸರ್ಕಾರ ಇವತ್ತು ನೇಮ ಮಾಡಬೇಕು. ಇವತ್ತು KMF ಮಾಡ್ತಾನೆ ಅಂತಾರೆ, ಅವರು 1 ಎಕರೆಗೆ ಇಷ್ಟು ಅಷ್ಟು ಅಂತ ಹೇಳ್ತಾರೆ. ಇನ್ನು ಉಳಿದ ರೈತರು ಎಲ್ಲಿ ಹೋಗ್ಬೇಕು? ನಾವು ರೈತರಿಗೆ ಯಾವುದೇ ಸರ್ಕಾರ ಬರಲಿ, ಇವತ್ತು ಇದ್ದಂಥ ಸರ್ಕಾರ ರೈತರ ಪರವಾಗಿದ್ದೇವೆ, ಹಂಗೆ ಹಿಂಗದಾವೈತಿ. ಇಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಉಸ್ತುವಾರಿ ಇರ್ತಕ್ಕಂಥ ಮಂತ್ರಿಗಳು MLAಗಳು ಇದಕ್ಕೆ ಸಂಪೂರ್ಣವಾಗಿ ಬಂದು ನಿಂತು ಈ ರೈತರ ಒಂದು ಕೇಂದ್ರವನ್ನು ರೆಡಿ ಮಾಡಬೇಕು. ಯಾವುದೇ ಕಾಳು ಕಡೆ ಇರಲಿ, ಇವತ್ತು ಅಲಸಂದಿ ಇರಲಿ, ಹೆಸರು ಇರಲಿ, ಈ ಗೋವಿನ ಜೋಳನ ಅಂತಲ್ಲ, ಇನ್ನು ಉಳಿದ ಯಾವುದೇ ಕಾಳು ರೈತರು ಬೆಳೆದ್ರೆ ಅದಕ್ಕೆ ಬೆಂಬಲ ಬೆಲೆಯನ್ನು ಇದನ್ನು ಮಾಡಿ ಕೇಂದ್ರವನ್ನು ರೆಡಿ ಮಾಡಿ ಖರೀದಿ ಮಾಡಬೇಕು. ಇದಕ್ಕೆ ನಮ್ಮ ಉಗ್ರವಾದ ಹೋರಾಟ ಐತೆ ಅಂತ ತಿಳ್ಕೊಂಡು ನಾವು ಇದಕ್ಕೆ ಕೊಡ್ತೀವಿ. ನನ್ನ ಹೆಸರು ಶಿವಾನಂದ ಕೋಳಿ. ಈಗ 1,42,000 ಬಂಗಾರ ಆಯಿತು. ಅದೇ ಇವಾಗ ಇದ್ರ ಬೆಲೆ ಎಷ್ಟಿದೆ? 10 ವರ್ಷದ ಹಿಂದಿನ ಬೆಲೆನೇ ಇನ್ನೂ ಹತ್ತಿ ರೇಟು 7,000 6,000 ಇದ್ದಿದ್ದು ಇವಾಗ 25,000 ಆಗ್ಬೇಕು. ಯಾವುದೇ ಕಾರಣಕ್ಕೂ ರೈತರಿಗೆ ತಮ್ಮದೇ ಆದಂಥ ತೊಂದರೆ ಬಗೆಹರಿಸ್ಬೇಕತ್ತಿದ್ರೆ ಬೆಲೆಗಳನ್ನು ಸಮಾನತೆಯನ್ನು ತರಬೇಕು. ಖರೀದಿ ಕೇಂದ್ರ ನಿರಂತರವಾಗಿ ಇರಬೇಕು. ಅದು ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟ ಆದ ನಂತರ ಬೆಲೆ ಅದನ್ನು ಕೇಂದ್ರ ತೆಗೆಯುವಂಥದ್ದು ಪದ್ಧತಿ ತೆಗಿಬೇಕು. ಯಾವಾಗ್ಲೂ ಇರಬೇಕದು. ಏನು ನಾವು ಹೋರಾಟ ಮಾಡಿದರೆ ಮಾತ್ರ ಕೇಂದ್ರ ತೆಗೆದು ಅದು ಅವಶ್ಯ ಅಲ್ಲ ಅಲ್ರಿ. ಇವರು ಅಲ್ಲಿ ಕುತ್ಕೊಂಡು ಎಕನಾಮಿಸ್ಟ್ಗಳು ಮಾಡ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ ಇವರು ಹಣದುಬ್ಬರದ ಅವ್ರ ಕಂಟ್ರೋಲ್ ಆಯಿತು, ಇನ್ಫ್ಲೇಷನ್ ಕಂಟ್ರೋಲ್ ಆಯಿತು, ಹೊರದೇಶದವ್ರಿಗೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಬಾ ಅಂತ ಹೇಳ್ತಾ ಇದ್ದಾರೋ. ನಮ್ಮ ರೈತರು ಕೊಲ್ತಾ ಇದ್ದಾರೆ ಇವರು. ಅದನ್ನು ಯಾರು ಹೇಳ್ತಾ ಇಲ್ಲಲ್ಲ, ಅದನ್ನು ಬಗೆಹರಿಸ್ತಾ ಇಲ್ಲಲ್ಲ. ಸತ್ಯಾನಾಶ ಆಗಿದ್ದಾರೆ. ಪ್ರತಿಯೊಬ್ಬರ ಉತ್ತಾರ ಮೇಲೆ ಸಿಕ್ಕಾಪಟ್ಟಿ ಸಾಲ ಆಗಿದೆ. ಆ ಸಾಲ ಬಗೆಹರಿಬೇಕತ್ತೀರ. ಅವ್ರು ಬಂದಂಥ ಉತ್ಪನ್ನಗಳಿಗೆ ಸರಿಯಾದ ಬೆಲೆ ಕೊಟ್ಟು ಅದನ್ನು ಖರೀದಿ ಕೇಂದ್ರ ತೆಗೆಯುವಂಥ ಅದನ್ನು ಮಾಡಲೇಬೇಕು. ಮಾಡದಿದ್ದರೆ ನಮ್ಮ ಹೋರಾಟ ನಿರಂತರವಾಗಿರುತ್ತದೆ, ಉಗ್ರ ಹೋರಾಟವಿರುತ್ತದೆ. ಅದು ಅವರು ತಿಳಿದುಕೊಳ್ಳಬೇಕು, ಕೇಂದ್ರವಾಗಲಿ ರಾಜ್ಯವಾಗಲಿ. ಈಗ ನಾವು ರಾಜ್ಯ ಸರ್ಕಾರ ಇವಾಗ ಅದರ ಜವಾಬ್ದಾರಿ ಹೊತ್ತಿದೆ. ಇವಾಗ ಇಲ್ಲಿ ರಾಜ್ಯ ಸರ್ಕಾರ ಯಾವುದೇ ಇರಲಿ ಅದು ಮಾಡಲೇ ಇಲ್ಲ ಅಂದರೆ ಉಗ್ರ ಹೋರಾಟಕ್ಕೆ ನಾವು ಅಣಿಯಾಗಿರ್ತೇವೆ. ನಮ್ಮದು ಗಂಗನಗೂಡ ಮುದಿಗೌಡರು.